ನೀವು ಹಿಂದೆ ಬರ್ರಿ ಅಥವಾ ಹಿಂದೆ ಸರಿ ಒಳಗೆ ಸರಿ ಮುಂದಿದ್ದಾರೆ ನೀವು ಆದ್ರೆ ಈ ಕಡೆ ಬರ್ರಿ ಎಣ್ಣಾಲಿದ್ದವ್ರು ಈ ಕಡೆ ದಂಡಿಗೆ ಬರ್ರಿ ಎಲ್ಲರೂ ಹಿಂದೆ ಬರ್ರಿ ಹಿಂದೆ ಸರ್ರಿ ಸರ್ ಬರ್ರಿ ಸೈಡ್ ಆಗ್ರಿ ಬೇಡ ಅವ್ರದ್ದು ಸರಿ ಸ್ವಲ್ಪ ನೀವು ಸ್ವಲ್ಪ ಹಿಂಗೆ ಸರಿ ಅರೇ ನಾ ಸರ್ಸದ ಈ ಕಡೆ ಸಲ್ಯೂಟ್ ಪಟ ಮಾಡ್ತೀರ ನಾವು ಆಯ್ತು श्री बनशंकरी माता की जय जय देवांग जय देवांग ಬಂಧುಗಳೇ, ಇವತ್ತು ನಮ್ಮ ಶ್ರೀ ಬನಶಂಕರಿ ದೇವಿಯ 100 ವರ್ಷ ಆಗಿ 101ನೇ ವರ್ಷಕ್ಕೆ ಪದಾರ್ಪಣೆ ಆಗುತ್ತಿರುವ ಈ ಸಂದರ್ಭದಲ್ಲಿ ನಾವು ಮೊದಲನೇ ದಿವಸ ಈ ನಂದಿ ಧ್ವಜ ಹಾರಿಸೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಈ ನಂದಿ ಧ್ವಜದ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಮಾಹಿತಿಯನ್ನು ನಮ್ಮ ದೇವಾಂಗ ಸಮಾಜದ ಸಂಶೋಧಕರು ಮತ್ತು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂಥ ನಮ್ಮೆಲ್ಲರ ಹಿರಿಯರಂಥ ಶಂಕರಮಾಮ ಬುಚ್ಚಡಿ ಅವರು ಈ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಾಗಿ ಈ ಮಹತ್ವದ ಬಗ್ಗೆ ತಾವು ತಿಳ್ಕೊಬೇಕಂತ ತಮ್ಮಲ್ಲಿ ನಮ್ರ ವಿನಂತಿ. ಬಂಧುಗಳೇ, ಇವತ್ತಿನ ದಿವಸ ಆದಿಶಕ್ತಿ ಜಗನ್ಮಾತೆ ಕೃಪೆಯಿಂದ ತಾಯಿ ಬನಶಂಕರಿ ದೇವಿಯ ಕುಲದೇವಿಯ 100 ವರ್ಷದ ಶತಮಾನೋತ್ಸವದ ಕಾರ್ಯಕ್ರಮ ನಾವು ಇವತ್ತಿನಿಂದ ಆರಂಭ ಮಾಡಿ 4 ದಿನಗಳ ಕಾಲ ಕಾರ್ಯಕ್ರಮ ಆಚರಿಸ್ತೀವಿ. ಆದರೆ ಈ ಕಾರ್ಯ ಆರಂಭ ಮಾಡುವ ಮುನ್ನ ನಾವು ನಂದಿ ಧ್ವಜವನ್ನು ಪೂಜೆ ಮಾಡ್ತೀವಿ. ನಂದಿ ಧ್ವಜವನ್ನು
ಅದನ್ನು ಸಿಂಹೋಲ್ಲಂಘನ ಮಾಡಿ ಅದನ್ನು ಹಾರಿಸ್ತೀವಿ. ಆದರೆ ನಂದಿ ಧ್ವಜ ನಾವು ಯಾಕೆ ಪೂಜೆ ಮಾಡ್ತೀವಿ ಅಂತಕ್ಕಂಥದ್ದು ಸ್ವಲ್ಪ ಮಾಹಿತಿ ಹೇಳ್ತೀನಿ. ಯಾಕಂದರೆ ನಾವು ಜಾತ್ರಾ ಉತ್ಸವದಲ್ಲಿ ಕೂಡ ನಾವು ಬಣದ ಹುಣ್ಣಿಮೆಯ ಮೊದಲನೇ ದಿನ ಇಲ್ಲಿ ನಂದಿ ಧ್ವಜದ ಪೂಜೆ ಮಾಡಿ ನಮ್ಮ ಕಾರ್ಯಕ್ರಮ ಆರಂಭ ಮಾಡ್ತೀವಿ. ಹಾಗೆ ನಮ್ಮ ಶತಮಾನೋತ್ಸವದ 4 ದಿನದ ಕಾರ್ಯಕ್ರಮಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ದುಷ್ಟಶಕ್ತಿಗಳ ಪ್ರಭಾವದಿಂದ ಏನು ಕುಂದುಕೊರತೆ ಆಗದಂತೆ ಅದು ನಮ್ಮ ಕಾರ್ಯಕ್ರಮ ನಡೀಲಿ ಅನ್ನೋ ಒಂದು ಉದ್ದೇಶ ಇದೆ. ಕಾರಣ ಏನು ಅಂತಂದರೆ ಕೃತಯುಗದಲ್ಲಿ ಸೃಷ್ಟಿ ನಿರ್ಮಾಣ ಸಂದರ್ಭದಲ್ಲಿ ಆದಿಶಕ್ತಿ ಜಗನ್ಮಾತೆಯ ಕೃಪೆಯಿಂದ ಸೃಷ್ಟಿ ನಿರ್ಮಾಣ ಆಯಿತು. ಶಿವ ಮತ್ತು ಶಕ್ತಿ ದೇವತೆ ಇವರ ಪ್ರೇರಣೆಯಿಂದ ಶಿವ ನೇತ್ರದಿಂದ ದೇವಲ ಮಹರ್ಷಿ ಉತ್ಪತ್ತಿಯಾದ. ಅವನು 3 ಲೋಕಕ್ಕೆ ವಸ್ತ್ರಗಳನ್ನು ದೇವತೆಗಳಿಗೆ ಮತ್ತು ಮಾನವರಿಗೆ ಅರ್ಪಿಸಿದ. ಆದರೆ ರಾಕ್ಷಸ ಕುಲಕ್ಕೆ ಅವರು ವಸ್ತ್ರವನ್ನು ಕೊಡಲಿಲ್ಲ. ಆ ಒಂದು ದ್ವೇಷದಿಂದ ದೇವಲ ಮಹರ್ಷಿಯ ಎಲ್ಲ ಕಾರ್ಯಕ್ರಮದಲ್ಲೂ ಸ್ವಲ್ಪ ಕ್ಷುದ್ರ ಶಕ್ತಿ ಅವನು ಕಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ದೇವಲ ಮಹರ್ಷಿ ಶಿವ ಪಾರ್ವತಿಯನ್ನು ಸ್ತುತಿಸಿ ನಿರ್ಮಿಸಿ ಕೇಳಿದಾಗ ಶಿವ ಏನು ಮಾಡಿದ, ಅವನ ಒಂದು ಈ ಲೋಕ ಕಲ್ಯಾಣಕ್ಕಾಗಿ ಅವನೇನು ಒಂದು ದೇಶ ಸಂಚಾರ ಮಾಡ್ತಾನೆ ಮತ್ತು ಅವೇನು ವಸ್ತ್ರ ನಿರ್ಮಾಣ ಮಾಡುವಂಥ ಒಂದು ಕಾಯಕ ಅವನ ತನ್ನ ಒಂದು ಸಂತಾನದ ಉತ್ಪತ್ತಿ ಜನರ ಮುಖಾಂತರ ದೇವತೆಗಳಿಗೆ ಮತ್ತು ಮಾನವರಿಗೆ ವಸ್ತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ದೇಶ ಸಂಚಾರಕ್ಕೆ ಕಳಿಸ್ತಾನೆ. ಅವಾಗ ಅವನಿಗೆ ಯಾವುದೇ ಕಷ್ಟ ಬರಬಾರ್ದು, ಅವನ ಯಾವುದೇ ಕಾರ್ಯಕ್ರಮಕ್ಕೆ ತೊಂದರೆ ಬರಬಾರ್ದು ಅಂತೇಳಿ ನಂದಿ ಧ್ವಜವನ್ನು ಅವನಿಗೆ ಅರ್ಪಣೆ ಮಾಡ್ತಾನೆ. ಆ ಒಂದು ಸಂಕೇತದಿಂದ ಆ ಒಂದು ದೇವಲ ಮಹರ್ಷಿ ಅವಾಗೇನೋ ನಂದಿ ಧ್ವಜ ತಗೊಂಡು ಲೋಕ ಕಲ್ಯಾಣಕ್ಕಾಗಿ ಮತ್ತು ದೇಶ ತುಂಬ ಸಂಚಾರ ಮಾಡಿ ತಮ್ಮ ವಂಶಸ್ಥರನ್ನು ಮತ್ತು ಅವ್ರಿಗೆ ಆ ಉದ್ದಿಮೆಯನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡಿದ. ಅದಕ್ಕಾಗಿ ನಂದಿ ಧ್ವಜ ಪೂಜೆಯಿಂದ ಶಿವನ ಕೃಪೆಯಿಂದ ಶಿವನ ಒಂದು ಶಕ್ತಿ ಅಲ್ಲಿ ನೋಡಿರಿ, ಸೂರ್ಯ ಮತ್ತು ಚಂದ್ರ ಮತ್ತು ನಂದಿ ಇದೆ. ನಂದಿ ಶಿವನ ವಾಹನ ಮತ್ತು ಸೂರ್ಯ ಚಂದ್ರ ಭೂಮಿ ಆಕಾಶ ಪಂಚಮಹಾಭೂತಗಳಲ್ಲಿ ಒಂದು ಶ್ರೇಷ್ಠವಾದಂಥದ್ದು. ಆ ಒಂದು ಸಂಕೇತವಾಗಿ ಸೂರ್ಯ ಚಂದ್ರ ಇರುವವರೆಗೂ ಈ ಒಂದು ಕ್ರಿಯೆ ನಡೀತದೆ. ಅಲ್ಲಿವರೆಗೂ ನಂದಿ ಧ್ವಜ ದೇವಲ ಮಹರ್ಷಿಗೆ ಅರ್ಪಣೆ ಮಾಡಿದ್ರಿಂದ ನಂದಿ ಧ್ವಜದ ಒಂದು ಏನು ಅದರ ಮೇಲೆ ಒಂದು ನಮ್ಮ ಜನಾಂಗಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಾವು ನಂದಿ ಧ್ವಜ ಪೂಜೆ ಮಾಡ್ತೇವೆ. ಇವತ್ತು ಮಠದ ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಸಮಾಜದ ಕಾರ್ಯಕ್ರಮ ಇರಲಿ, ದೇವಸ್ಥಾನ ಕಾರ್ಯಕ್ರಮ ಇಲ್ಲಿ ನಂದಿ ಧ್ವಜ ಮತ್ತು ನಂದಿ ಕೋಲು ಚೈತ್ರ ಶುದ್ಧ ಪ್ರತಿಪದೆಗೆ ಯುಗಾದಿ ಪಾಡ್ಯ ದಿನವನ್ನು ಅನುಕೂಲ ನಿಲ್ಲಿಸ್ತೀವಿ. ಅದರ ಕಾರಣ ಇದೆ, ಪ್ರಥಮ ಅದು ಪ್ರಕೃತಿ ನಿರ್ಮಾಣದ ಮೊದಲನೇ ದಿನ. ಹಿಂದೂ ಧರ್ಮದ ಸನಾತನ ಧರ್ಮದ ಈ ಇಂಗ್ಲೀಷ್ ಕ್ಯಾಲೆಂಡರ್ ಅಲ್ಲ, ಚೈತ್ರ ಶುದ್ಧ ಪ್ರತಿಪದೆ ಅಂದರೆ ನಾವು ನದಿಕೋಲ್ ನಿಂದ್ರಿಸಿ ಪೂಜೆ ಮಾಡ್ತೀವಿ. ಅಲ್ಲಿ ಅದಕ್ಕೆ ವಸ್ತ್ರ ಕಟ್ತೀವಿ, ಚರ್ಗೆ ಕಟ್ತೀವಿ ಮತ್ತು ಒಂದು ಮಾಲೆ ಹಾಕ್ತೀವಿ. ಅವಾಗ ಮಗ್ಗಿದ್ದು 5 ಬಡಿಯ ನೂಲನ್ನ ಅದನ್ನು ಮಾಲೆ ಹಾಕ್ತಿದ್ರು. ಹೀಗೆ ನಾನಾ ರೀತಿಯಾಗಿ ನಂದಿ ಧ್ವಜ ಮತ್ತು ನಂದಿ ಕೋಲಿ ಮಹತ್ವದ ಅಂಥ ಒಂದು ನಂದಿ ಧ್ವಜದ ಪೂಜೆಯನ್ನು, ನಂದಿ ಸ್ತಂಭವನ್ನು ಇವತ್ತು ಸಮಾಜದ ತಮ್ಮೆಲ್ಲರ ಪರವಾಗಿ ಇವತ್ತು ಪೂಜೆ ಮಾಡ್ತಿದೆ. 4 ದಿನಗಳು ನಮ್ಮ ಕಾರ್ಯಕ್ರಮ ಸುಸೂತ್ರ ಆಗಲಿ, ಪಂಚಮಹಾಭೂತಗಳು ನಮಗೆ ಸಹಕರಿಸಲಿ, ಆದಿಶಕ್ತಿ ಜಗನ್ಮಾತೆ ಶಾಕಂಬರಿ ದೇವಿ ಮತ್ತು ಶಿವ ಪರಮೇಶ್ವರ ಇದಕ್ಕೆ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ನಾವು ಅವರಿಗೆ ವಂದನೆ ಸಲ್ಲಿಸಿ ಶ್ರೀ ಬನಶಂಕರಿ ಮಾತಾ ಕಿ ಜೈ, ಶ್ರೀ ಬನಶಂಕರಿ ಮಾತಾ ಕಿ ಜೈ. ಈಗ ನಂದಿ ಧ್ವಜದ ಮಹತ್ವವನ್ನು ಹೇಳಿದಂಥ ಶಂಕರಮ್ಮ ಮುತ್ತಿ ಅವರಿಗೆ ಸಮಾಜ ಪರವಾಗಿ ಧನ್ಯವಾದ ಅರ್ಪಿಸಿ, ಈಗ ನಾವು ಮುಂದಿನ ಕಾರ್ಯಕ್ರಮ ನಮ್ಮ ಸಮಾಜದ ಅಧ್ಯಕ್ಷರು ಇದನ್ನು ಧ್ವಜಾರೋಹಣ ಮಾಡ್ತಾರೆ. ನಮ್ಮ ಸಮಾಜದ ಅಧ್ಯಕ್ಷರು ಈಗ ಆರತಿ ಆದ ನಂತರ ಧ್ವಜಾರೋಹಣ ಮಾಡ್ತಾರೋ, ಅಲ್ಲಿಗೆ ನಮ್ಮ ಕಾರ್ಯಕ್ರಮದ ಕಿರಣ ಕಿರಣ್ ಸಂಭ್ರಮದಿಂದಲೇ ಸಾಂಬನರಾಣಿಗೆ ಆರತಿಗಳ ಗುರೆನ, ಆರತಿಗಳ ಗುರೆ ಆದಿಶಕ್ತಿಗೆ
ನೀವು ಈ ಕಡೆ ಬನ್ನಿ, ಈ side. चैतन्यं शाश्वतं शान्तं व्योमातीतं निरञ्जनं नादबिन्दुफलातीतं तस्मै श्रीगुरुवे नमः। ॐ सहनावतु सहनौ भुनक्तु सदा वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। जय जय शिवाजी शंकरी माता की जय। ಅರೆ ಈ ಕಡೆ ಬಾರೋ. ಸಣ್ಣ ಲೋಡ್ ತೋರ್ದೆ ಎಲ್ಲ ಇದು ಮಾಡ್ತಾರೆ ಇಲ್ಲಿ यार ಅಲ್ಲಿ ಠೇಕೆದಾರ ಇರುತ್ತೆ ಅಕ್ಕಿ ಮೇಲೆ ಅದಾ ಇದು ಮಾಡ್ಕೊಳ್ಳಿ ಅಲ್ಲಿ ಮಟ್ಟ ಹೋಗಂಗಿಲ್ಲ ಮಟ್ಟ ಹೋಗಿ ಪಾಯಿಂಟ್ ಅಂಗಲ್ ಮಟ್ಟ ಹೋಗಿ ಎಲ್ಲರೂ ಬಿಟ್ಟು ಎಲ್ಲರೂ ಇಟ್ಟಿದ್ದೀನಿ ಬಿಡು ಬಿಡು ಫಿನಿಶ್ ಫಿನಿಶ್ ನಾಲ್ಕಾದಲ್ಲ ಡೈರೆಕ್ಟ್ चालू आता प्रोग्राम
ಒಂದು ಬೇಡ ಐತಿ ಅದು ಭಯ ಬೀಳುವ ಮುಗಿತಂತೇಳ